ಮುಂದೆ ಪೊಲೀಸ್ ಸ್ಟೇಷನ್, ಹಿಂದೆ ಡ್ರಗ್ಸ್ ಸ್ಟೇಷನ್. ಠಾಣೆ ಬಳಿನೇ ಇಂಟರ್ನ್ಯಾಷನಲ್ ಡ್ರಗ್ಸ್ ಜಾಲ ಪತ್ತೆ ಆಗಿರ್ತಕ್ಕಂಥದ್ದು. ಏನ್ ಮಾಡ್ತಾ ಇದ್ರು ಪೊಲೀಸರು ಇಷ್ಟು ದಿನ ಅನ್ನೋ ಪ್ರಶ್ನೆ ಬರುತ್ತೆ. ಪೊಲೀಸ್ ಸ್ಟೇಷನ್ ಹತ್ರನೇ ಬಹುದೊಡ್ಡ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲ ಪತ್ತೆಯಾಗಿದೆ. ಡ್ರಗ್ಸ್ ಸ್ಮಗ್ಲಿಂಗ್ ಜಾಲದ ಕಿಂಗ್ ಪಿನ್ ಆತೀಫ್ ಸಲೀಂನನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಮೊನ್ನೆ ಅಷ್ಟೇ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದಂತಹ ಡ್ರಗ್ಸ್ ಪೆಡ್ಲರ್ ಸದ್ಗುಂಟೆ ಪಾಳ್ಯದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದ. ಠಾಣೆಯ ಹಿಂಭಾಗದ ಅಪಾರ್ಟ್ಮೆಂಟ್ನಲ್ಲೇ ಈತ ವಾಸವಿದ್ದ. ಬಹಳ ದೂರ ಏನಿಲ್ಲ, ಪೊಲೀಸ್ ಸ್ಟೇಷನ್ ಹಿಂದ್ಗಡೆನೆ ಇರ್ತಕ್ಕಂಥ ಅಪಾರ್ಟ್ಮೆಂಟ್. ಆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರಿ, ಪೊಲೀಸ್ ಸ್ಟೇಷನ್ ಇದೆ, ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಅಪಾರ್ಟ್ಮೆಂಟ್ನಲ್ಲಿ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲದ ಈ ವ್ಯಕ್ತಿ ಅಲ್ಲಿ ವಾಸವಾಗಿದ್ದ, ಕಿಂಗ್ ಪಿನ್ ಅಲ್ಲಿ ವಾಸವಾಗಿದ್ದ. ಅಂದ್ರೆ ಬೆಂಗಳೂರಿನಲ್ಲಿ ಯಾರು ಎಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇನೆ ಡ್ರಗ್ಸ್ ದಂಧೆ ಮಾಡಿದ್ರು ಕೂಡ ಗೊತ್ತಾಗೋದಿಲ್ಲ ಅನ್ನೋ ಪರಿಸ್ಥಿತಿನ ಕೊರಿಯರ್ ಮೂಲಕ ನಗರದ ಹಲವರಿಗೆ ಈತ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ. ಹೈ ಎಂಡ್ ಶಾಲೆಗಳಿಗೆ ಈತ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ. ಅತ್ಯಂತ ದುರಂತದ ವಿಚಾರ ಅಂತಂದ್ರೆ ಶಾಲೆ ಮಕ್ಕಳು ಚಾಕ್ಲೇಟ್ನ ಹೆಸರಲ್ಲೋ ಜಲ್ಲಿ ಹೆಸರಲ್ಲೋ ಡ್ರಗ್ಸ್ ಸೇವನೆ ಮಾಡುವಂತಾಗ್ತಾ ಇತ್ತು. 7 ತಿಂಗಳಿಂದ ಈ ವ್ಯವಹಾರ ನಡೆಸ್ತಾ ಇದ್ದ ಆತೀಫ್ ಸಲೀಂ ಅನ್ನೋ ವ್ಯಕ್ತಿ ಕೆನಡಾದಿಂದ ಡ್ರಗ್ಸ್ ನ ತರಿಸಿ ಮಾರಾಟ ಮಾಡ್ತಾ ಇದ್ದ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಪೊಲೀಸ್ ಸ್ಟೇಷನ್ ಪಕ್ಕದಿಂದಾನೇ ಇದೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ರು ಕೂಡ ಪೊಲೀಸ್ನವರಿಗೆ ಇದರ ಸುಳಿವೇ ಗೊತ್ತಾಗ್ಲಿಲ್ವಾ? ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈತನ ಡ್ರಗ್ಸ್ ಜಾಲ ವಿಸ್ತರಿಸಿತ್ತು. ಕೊನೆಗೂ ಸಿಸಿಬಿ ಪೊಲೀಸರು ಈ ಒಂದು ಚಟುವಟಿಕೆ ಮೇಲೆ ನಿಗಾ ಇರಿಸಿದ್ರು. ಇದೀಗ ಅಪಾರ್ಟ್ಮೆಂಟ್ ನಲ್ಲಿದ್ದಂತಹ ಆತೀಫ್ ಅನ್ನ ಬಂಧಿಸಿದ್ದಾರೆ. ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಡ್ರಗ್ ಮಾಫಿಯಾವನ್ನ ಸಿಸಿಬಿ ಪೊಲೀಸರು ಬೇಯಿಸಿರುವಂತದ್ದು. ಅದು ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ಒಂದು ಹಿಂಭಾಗದವೇ ಇದ್ದಂತ ಒಂದು ಬಿಲ್ಡಿಂಗ್ ನಲ್ಲಿ ಆತ ಸುಮಾರು 7 ತಿಂಗಳಿಂದ ವಾಸವಾಗಿರ್ತಾನೆ. ನಂತರ ಸಿಸಿಬಿ ಪೊಲೀಸರು ಒಂದು ಖಚಿತ ಮಾಹಿತಿ ಮೇರೆಗೆ ಒಂದು ದಾಳಿಯನ್ನ ಮಾಡಿದಾಗ ಆತನ ಮನೆಯಲ್ಲಿ ಕೆಲವು ಡ್ರಗ್ಸ್ ಸಂಬಂಧಪಟ್ಟಂತ ಫಾರಿನ್ ಡ್ರಗ್ಸ್ ಸೇರಿದಂತ ಕೆಲವು ವಸ್ತುಗಳು ಸಹ ಸಿಕ್ಕಿರುವಂತದ್ದು. ಏನು ಕೆನಡಾದಿಂದ ಒಂದು ದುಬಾರಿ ಬೆಲೆ ಒಂದು ಡ್ರಗ್ಸ್ ಏನಿದೆ ಅದನ್ನ ಒಂದು ಏರ್ಪೋರ್ಟ್ ಮುಖಾಂತರ ಫ್ಲೈಟ್ ಮುಖಾಂತರ ಒಂದು ಸರಬರಾಜು ಮಾಡಿಕೊಂಡು ಬೆಂಗಳೂರಿನಲ್ಲಿ ಆತ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡ್ತಿದ್ದಾನೆ. ಅದು ಏನು ಇ ಸಿಗರೇಟ್ ಸೇರಿದಂತೆ ಎಲೆಕ್ಟ್ರಾನಿಕ್ ಒಂದು ರೀತಿಯಲ್ಲಿ ಅದನ್ನ ಸರಬರಾಜು ಮಾಡಿಕೊಂಡು ಬೆಂಗಳೂರಿನ ವಿವಿಧ ಕಡೆಗಳಲ್ಲಿ ತಾವು ಹೈಟೆಕ್ ರೀತಿಯಲ್ಲಿ ಆ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಿದ್ದ. ಇಂಥ ಒಂದು ಜಾಲದ ಮೇಲೆ ಸಿಸಿಬಿ ಪೊಲೀಸರು ಈಗ ಒಂದು ಕಾರ್ಯಾಚರಣೆ ಮಾಡಿ ಒಬ್ಬ ಕಲ್ಕತ್ತಾ ಮೂಲದ ಆಸಿಫ್ ಸಲೀಂ ಎಂಬಾತನನ್ನ ಬಂಧಿಸಿರುವಂತದ್ದು. ಏನು ಈ ಆಸಿಫ್ ಸಲೀಂ ಏನಿದ್ದಾನೆ ಈತ ಒಂದು ಬೆಂಗಾಳ ಮೂಲದ ವ್ಯಕ್ತಿಯಾಗಿದ್ದು ಬೆಂಗಳೂರಿನಲ್ಲಿ ಒಂದು ಸುಮಾರು 6 ತಿಂಗಳಿಂದ ಸುದ್ಗುಂಟೆ ಪಾಳ್ಯದ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿರ್ತಾನೆ. ಆತ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗಲೇ ಕೆಲವು ವ್ಯಕ್ತಿಗಳನ್ನ ಸಂಪರ್ಕ ಮಾಡಿಕೊಂಡು ಕೆನಡಾದಿಂದ ವಿದೇಶಗಳಿಂದ ಬೇರೆ ದುಬಾರಿ ಬೆಲೆ ಒಂದು ಡ್ರಗ್ಸ್ ಅನ್ನ ಬೆಂಗಳೂರಿಗೆ ಸರಬರಾಜು ಮಾಡಿಕೊಂಡು ಇಲ್ಲಿ ಅದನ್ನು ಕಾಲೇಜು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಮಾರಾಟ ಮಾಡ್ತಿದ್ದ. ಡ್ರಗ್ಸ್ ಅನ್ನ ಬೆಂಗಳೂರಿಗೆ ಸರಬರಾಜು ಈಸಿಯಾಗಿ ತಗೊಂಡು ಬಂದು ನಂತರ ಅದನ್ನ ಕಸ್ಟಮ್ ಅಧಿಕಾರಿಗಳಿಗೂ ಸಹ ಗೊತ್ತಾಗದಂತೆ ಅದನ್ನ ಬೇರೆ ಬೇರೆ ಕಡೆಗಳಲ್ಲಿ ಸರಬರಾಜು ಮಾಡ್ತಿರುವಂತದ್ದು. ನಿನ್ನೆ ಸಂಜೆ ಆತನ ಒಂದು ಮನೆ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ರೈಡ್ ಮಾಡಿದಂತ ಸಿಸಿಬಿ ಪೊಲೀಸರು ಆತನನ್ನ ಬಂಧಿಸಿ ಸುಮಾರು ಕೆಜಿ ಗಟ್ಟಲೆ ಮತ್ತೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಂದು ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ದಾರೆ. ಈಗಾಗಲೇ ಆತನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡ್ಕೊಂಡು ಮತ್ತಷ್ಟು ವಿಚಾರಣೆಯನ್ನು ಸಹ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.